ಯತ್ನಾಳ್ ಏನು ಮಾತಾಡಿದ್ರು ಅಲ್ಲ, ಏನೇ ಮಾತಾಡಿದ್ರು ಯಾವುದೇ ಕೇಸ್ ಆಗಲ್ಲ. ಸಾಕಷ್ಟು ಬೇರೆ ಆಗಿದೆ FIR ಅಲ್ಲಿ ಏನಾಗಿಲ್ಲ, ಎಲ್ಲೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಸಿಟಿ ರವಿಯವರು ಅಂತ. ನೋಡಿ, ಇದು ಟಾರ್ಗೆಟ್ ಮಾಡ್ತಿರೋದು ಹೊಸ್ತೇನಲ್ಲ. ಯಾರು ನೇರವಾಗಿ ಮಾತಾಡ್ತಾರೆ ಅವರು ನಿಷ್ಠುರವಾದಿಗಳಿರ್ತಾರೆ, ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಈಗ ನಾನು ಕೂಡ ನೇರವಾಗಿ ಮಾತಾಡುವಂಥ ಸ್ವಭಾವ ಇರೋನು, ಒಳಗೊಂದು ಹೊರಗೊಂದು ಇಲ್ಲ. ಕೆಲವರು ಏನು ಮಾಡ್ತಾರೆ, ಎದುರುಗಡೆ ಬೆಣ್ಣೆ ಮಾತಾಡಿ ಹೊರಗಡೆ ಹಿಂದ್ಗಡೆ ಬಂದು ಬೇರೆ ರೀತಿ ಮಾತಾಡ್ತಾರೆ. ನಾನು ಆ ಕೆಟಗರಿಯವನಲ್ಲ. ಯತ್ನಾಳ್ ಒಳಗೆ ಒಪ್ಪಂದ ಆಗಿದೆ. ನಾನು ಆ ಆಪಾದನೆ ನಾನು ಮಾಡೋಕ್ಕೆ ತಯಾರಿಲ್ಲ. ನಾವು ಈ ಬರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ 6 ತಂಡಗಳು ಕ್ರೋಢೀಕರಿಸಿ ಇದನ್ನು ಸಮನ್ವಯ ಮಾಡಿ ಆಮೇಲೆ ರಾಜ್ಯಕ್ಕೂ ಕಳಿಸ್ತೇವೆ. ಮತ್ತು ಯಾವಾಗಲೂ ನನಗೆ ಗೊತ್ತಿರೋ ಪ್ರಕಾರ ಒಮ್ಮೆ ಡಿಕ್ಲೇರ್ ಆದ ನಂತರ ಕೇಂದ್ರದ ತಂಡ ಬರ ಅಧ್ಯಯನಕ್ಕೆ ಬರುತ್ತೆ. NDRF ನಿಯಮಗಳ ಪ್ರಕಾರ ಅವ್ರ ಪರಿಹಾರನೂ ಘೋಷಣೆ ಮಾಡ್ತಾರೆ. ಈಗಾಗಲೇ ಒಂದು ಸರ್ಕ್ಯುಲರು ಕೂಡ ಈಗಾಗಲೇ ಕಳಿಸಿದ್ದಾರೆ. ಬೆಳೆ ಹಾನಿ ಹೆಚ್ಚಾಗುವ ಸಾಧ್ಯತೆ ಇರೋದರಿಂದ ತಕ್ಷಣ ನೀವು ಬೆಳೆ ವಿಮೆ ಫಾರಮನ್ನು ಭರ್ತಿ ಮಾಡಿಸಿ ತುಂಬಿಸುವಂಥ ಕೆಲಸ ಮಾಡಬೇಕು. ಹವಾಮಾನ ಆಧಾರಿತ ಬೆಳೆ ಪರಿಹಾರಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಸುತ್ತೋಲೆಯೂ ಕೂಡ ಬಂದಿದೆ. ಹಾಗಾಗಿ ಕೇಂದ್ರ ಸರ್ಕಾರದ್ದು ಒಂದು NDRF ರೂಲ್ಸ್ ಏನಿದೆ ಅದ್ರ ಪ್ರಕಾರ ಅವ್ರು ಕಾಂಪನ್ಸೇಷನ್ ಕೊಡ್ತಾರೆ. ಸರ್, ಎಲ್ಲ ರಾಜ್ಯದ ಶಾಸಕರೆಲ್ಲ ಯತ್ನಾಳ್ ಏನು ಮಾತಾಡಿದ್ರು ಅಲ್ಲ, ಏನೇ ಮಾತಾಡಿದ್ರು ಯಾವುದೇ ಕೇಸ್ ಆಗಲ್ಲ. ಸಾಕಷ್ಟು ಬೇರೆ ಆಗಿದೆ FIR ಅಲ್ಲಿ ಏನಾಗಿಲ್ಲ, ಎಲ್ಲೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಸಿಟಿ ರವಿಯವರು ಅಂತ. ನೋಡಿ, ಇದು ಟಾರ್ಗೆಟ್ ಮಾಡ್ತಿರೋದು ಹೊಸ್ತೇನಲ್ಲ. ಯಾರು ನೇರವಾಗಿ ಮಾತಾಡ್ತಾರೆ ಅವರು ನಿಷ್ಠುರವಾದಿಗಳಿರ್ತಾರೆ, ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಈಗ ನಾನು ಕೂಡ ನೇರವಾಗಿ ಮಾತಾಡುವಂಥ ಸ್ವಭಾವ ಇರೋನು, ಒಳಗೊಂದು ಹೊರಗೊಂದು ಇಲ್ಲ. ಕೆಲವರು ಏನು ಮಾಡ್ತಾರೆ, ಎದುರುಗಡೆ ಬೆಣ್ಣೆ ಮಾತಾಡಿ ಹೊರಗಡೆ ಹಿಂದ್ಗಡೆ ಬಂದು ಬೇರೆ ರೀತಿ ಮಾತಾಡ್ತಾರೆ. ನಾನು ಆ ಕೆಟಗರಿಯವನಲ್ಲ. ಯತ್ನಾಳ್ ಒಳಗೆ ಒಪ್ಪಂದ ಆಗಿದೆ. ನಾನು ಆ ಆಪಾದನೆ ನಾನು ಮಾಡೋಕ್ಕೆ ತಯಾರಿಲ್ಲ. ನಾವು ಈ ಬರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ 6 ತಂಡಗಳು ಕ್ರೋಢೀಕರಿಸಿ ಇದನ್ನು ಸಮನ್ವಯ ಮಾಡಿ ಆಮೇಲೆ ರಾಜ್ಯಕ್ಕೂ ಕಳಿಸ್ತೇವೆ. ಮತ್ತು ಯಾವಾಗಲೂ ನನಗೆ ಗೊತ್ತಿರೋ ಪ್ರಕಾರ ಒಮ್ಮೆ ಡಿಕ್ಲೇರ್ ಆದ ನಂತರ ಕೇಂದ್ರದ ತಂಡ ಬರ ಅಧ್ಯಯನಕ್ಕೆ ಬರುತ್ತೆ. NDRF ನಿಯಮಗಳ ಪ್ರಕಾರ ಅವ್ರ ಪರಿಹಾರನೂ ಘೋಷಣೆ ಮಾಡ್ತಾರೆ. ಈಗಾಗಲೇ ಒಂದು ಸರ್ಕ್ಯುಲರು ಕೂಡ ಈಗಾಗಲೇ ಕಳಿಸಿದ್ದಾರೆ. ಬೆಳೆ ಹಾನಿ ಹೆಚ್ಚಾಗುವ ಸಾಧ್ಯತೆ ಇರೋದರಿಂದ ತಕ್ಷಣ ನೀವು ಬೆಳೆ ವಿಮೆ ಫಾರಮನ್ನು ಭರ್ತಿ ಮಾಡಿಸಿ ತುಂಬಿಸುವಂಥ ಕೆಲಸ ಮಾಡಬೇಕು. ಹವಾಮಾನ ಆಧಾರಿತ ಬೆಳೆ ಪರಿಹಾರಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಸುತ್ತೋಲೆಯೂ ಕೂಡ ಬಂದಿದೆ. ಹಾಗಾಗಿ ಕೇಂದ್ರ ಸರ್ಕಾರದ್ದು ಒಂದು NDRF ರೂಲ್ಸ್ ಏನಿದೆ ಅದ್ರ ಪ್ರಕಾರ ಅವ್ರು ಕಾಂಪನ್ಸೇಷನ್ ಕೊಡ್ತಾರೆ. ಸರ್, ಎಲ್ಲ ರಾಜ್ಯದ ಶಾಸಕರೆಲ್ಲ